ಪಪ್ಪಿ ಬಿಸ್ನೆಸ್ಗೂ ಕುಸುಮಾಗೂ ವ್ಯವಹಾರ ಲಿಂಕ್. ಇಡಿ ರೇಡ್ ವೇಳೆ ಅಲ್ಲೇ ಇದ್ರಂತೆ ಕುಸುಮ ಸಹೋದರ ಅನಿಲ್ ಗೌಡ ಮನೆ ಮೇಲೂ ಇಡಿ ದಾಳಿಯನ್ನ ನಡೆಸಿದೆ. ಕಾಂಗ್ರೆಸ್ ನಾಯಕಿಯಾಗಿರುವಂತಹ ಕುಸುಮ ಹನುಮಂತರಾಯಪ್ಪ ಪಪ್ಪಿ ವ್ಯವಹಾರದಲ್ಲಿ ಪಾಲುದಾರಿಕೆ ಹೊಂದಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. ಎಲ್ಲ ವ್ಯವಹಾರ ಪತ್ರಗಳನ್ನ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಪಪ್ಪಿ ಬಿಸ್ನೆಸ್ಗೂ ಕುಸುಮಾಗೂ ವ್ಯವಹಾರ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಇಡಿ ರೇಡ್ ವೇಳೆ ಅಲ್ಲೇ ಇದ್ರಂತೆ ಕುಸುಮ ಸಹೋದರ ಅನಿಲ್ ಗೌಡ ಮನೆ ಮೇಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕಿ ಆಗಿರುವಂತಹ ಕುಸುಮ ಹನುಮಂತರಾಯಪ್ಪ, RR ನಗರದಲ್ಲಿ ಇವರ ಹೆಸರು ಜಾಸ್ತಿ ಇದೆ. ಕುಸುಮ ಹನುಮಂತರಾಯಪ್ಪ ಕಾಂಗ್ರೆಸ್ನಿಂದ ಕಳೆದ ಬಾರಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು. ಈ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಫೋಟೋದಲ್ಲಿ ನೋಡ್ಬೇಕು, ಒಂದ್ ಕಡೆ ಪಪ್ಪಿ ಇದ್ದಾರೆ, ವೀರೇಂದ್ರ ಪಪ್ಪಿ ಇದ್ದಾರೆ, ಮತ್ತೊಂದು ಕಡೆ ಅವರ ಪಕ್ಕದಲ್ಲೇ ಕುಸುಮ ಹನುಮಂತರಾಯಪ್ಪ ಅವರಿದ್ದಾರೆ. ಇಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಸೊ ಅವರ ಜೊತೆಗೆ ಕುಸುಮ ಹನುಮಂತರಾಯಪ್ಪ ಅವರ ಸಹೋದರ ಅನಿಲ್ ಗೌಡ ಅವರು ಇದ್ದಿದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಹಾಗಾಗಿನೇ ಈ ಒಂದು ಬಿಸ್ನೆಸ್ನಲ್ಲೂ ಕೂಡ ಕುಸುಮ ಹನುಮಂತರಾಯಪ್ಪ ಅವ್ರಿಗೂ ಲಿಂಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಯಾರ್ಯಾರು ಇರ್ತಾರೆ ಇದ್ರ ಹಿಂದೆ, ಇದೆಲ್ಲವೂ ಕೂಡ ಬಹಳಷ್ಟು ಗೊಂದಲ ಇರುತ್ತೆ. ಆದರೆ ಇಡಿ ಅಧಿಕಾರಿಗಳು ಒಮ್ಮೆ ಕೈ ಇಟ್ಟರೆ ಮುಗೀತು, ಎಲ್ಲವನ್ನೂ ಕೂಡ ಬಯಲ ಮಾಡೋದು ಖಂಡಿತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಅಜಯ್ ಗೌಡ, ಅಂದರೆ ಒಂದು ಲೆಕ್ಕದಲ್ಲಿ ವೀರೇಂದ್ರ ಪಪ್ಪಿ ಅವರು ಜಸ್ಟ್ MLA ಅಂತ ನಾವೆಲ್ಲ ಅಂದ್ಕೊಂಡಿದ್ರೆ, ಅವರ ಇಡೀ ಸಾಮ್ರಾಜ್ಯದ ಇತಿಹಾಸ ಗಮನಿಸ್ತಾ ಇದ್ರೆ ನಿಜಕ್ಕೂ ಒಂಥರ ತಲೆ ತಿರುಗ್ತಾ ಇದೆ. ಅಷ್ಟೊಂದು ಬಿಸ್ನೆಸ್ ಮ್ಯಾನ್ ಅವರು, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಜೊತೆಗೆ ನಿಷೇಧಿತ ಆ್ಯಪ್ಗಳ ಬಿಸ್ನೆಸ್ ಕೂಡ ಮಾಡ್ತಾರಂತವ್ರು. ಖಂಡಿತ ರಾಮ್, ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ KC ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಸೇರಿದಂತೆ ಅವ್ರಿಗೆ ಓವರ್ ಆಲ್ ಸೇರಿದಂತ ಕೆಲವೊಂದಷ್ಟು ಬಿಸ್ನೆಸ್ ಅಡ್ಡಗಳಾಗಿರ್ಬೋದು, ಜೊತೆಗೆ ನಿವಾಸ ಸೇರಿದಂತೆ ಅವರ ಸಹೋದರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಿ ಇಡಿ ಅಧಿಕಾರಿಗಳು ದೊಡ್ಡ ಮಟ್ಟದ ದಾಳಿಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲೂ ಇದೇ ರೀತಿಯಾದಂತ ದಾಳಿಯನ್ನ ನಡೆಸಿದ್ದಾರೆ. ಒಟ್ಟು 30 ಕಡೆಗಳಲ್ಲಿ ಈ ಒಂದು ರೈಡ್ ಕೂಡ ಆಗಿರುವಂತದ್ದು. ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲೇ ಒಟ್ಟು 6 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಸ್ಥಳ ಪರಿಶೀಲನೆಯನ್ನ, ಜೊತೆಗೆ ಮನೆಯಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳನ್ನು ಕೂಡ ಸಾಕಷ್ಟು ಇನ್ಸ್ಪೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 10 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಇನ್ನು ಜೋಧ್ಪುರ್ನಲ್ಲಿ 3 ಕಡೆ, ಇನ್ನು ಹುಬ್ಳಿಯಲ್ಲಿ 1 ಕಡೆ, ಮುಂಬೈ ಸೇರಿದಂತೆ ಗೋವಾ ಸೇರಿದಂತೆ ಒಟ್ಟು ಕ್ಯಾಸಿನೋ, ಅದರಲ್ಲೂ ಕೂಡ ಗೋವಾದಲ್ಲಿ ಇರುವಂತಹ 5 ಕ್ಯಾಸಿನೋಗಳಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಜೊತೆಗೆ ಈ ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್ ಏನಿದೆ, ಜೊತೆಗೆ ಓವರ್ಸೀಸ್ ಕ್ಯಾಸಿನೋ, ಜೊತೆಗೆ ಪಪ್ಪೀಸ್ ಕ್ಯಾಸಿನೋ ಫ್ರೈಡ್ ಅಂತ ಏನು ಮತ್ತಷ್ಟು ಕೆಲವೊಂದಷ್ಟು ಆನ್ಲೈನ್ ಗೇಮಿಂಗ್ ಆಪ್ಗಳು ಏನಿದೆ ಅಲ್ಲೂ ಕೂಡ ಕ್ಯಾಸಿನೋಗಳನ್ನು ಕೂಡ ದಾಳಿಯನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ವೀರೇಂದ್ರ ಜೊತೆಗೆ ಇವರ ಜೊತೆ ಸಂಪರ್ಕದಲ್ಲಿದ್ದಂತಹ ಆತ್ಮೀಯರನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಕೋಲ್ಕತ್ತಾದ ಒಂದು ಸಿಕ್ಕಿಂನಲ್ಲಿ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ಕೂಡ ವೀರೇಂದ್ರ ಪಪ್ಪಿ ವಶಕ್ಕೆ ಪಡೆದು ಅವ್ರನ್ನ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಇಡಿ ಅಧಿಕಾರಿಗಳು ಕೂಡ ಈ ಕೋಲ್ಕತ್ತಾಗೆ ಹೋಗಿ ಅವ್ರನ್ನ, ಅಂದ್ರೆ ಸಿಕ್ಕಿಂಗೆ ಹೋಗಿ ಅಲ್ಲಿಂದ ಅವ್ರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ತರುವಂತ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಏನು ವೀರೇಂದ್ರ ಪಪ್ಪಿ ಏನಿದ್ರೆ ಅವರು ಕೆಲವೊಂದಷ್ಟು ಆನ್ಲೈನ್ ಗೇಮ್ ಆಪ್ ಗಳನ್ನ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಈಗಾಗಲೇ ಗೊತ್ತಿದೆ, ಕೇಂದ್ರ ಸರ್ಕಾರ ಕೂಡ ಕೆಲವೊಂದಷ್ಟು ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ಆಫ್ಲೈನ್ ಗೇಮಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ನಿಷೇಧ ಮಾಡ್ತೀವಿ ಅಂತ ಹೇಳಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಇವತ್ತು ಅವ್ರಿಗೆ ಸೇರಿದಂತ ಒಂದು ಕೆಲವೊಂದಷ್ಟು ಗೇಮಿಂಗ್ ಆಪ್ಗಳು ಇದಾವೆ. ಅಂದ್ರೆ ಕಿಂಗ್ 567 ಆಗಿರ್ಬೋದು, ರಾಜ 567 ಆಗಿರ್ಬೋದು, ಜೊತೆಗೆ ಪಪ್ಪೀಸ್ ನಾಟ್ 3 ಅಂತ ಹೇಳಿ ಕೆಲವೊಂದಷ್ಟು ಗೇಮ್ ನ ಇತ್ಯಾದಿ ಹೆಸರಲ್ಲಿ ಕೆಲವೊಂದಷ್ಟು ಆನ್ಲೈನ್ ಬೆಟ್ಟಿಂಗ್ ಸೈಟ್ ಗಳನ್ನು ಕೂಡ ಇವರು ನಡೆಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಜೊತೆಗೆ ಅವರ ಸಹೋದರ ಆಗಿರುವಂತ KP ತಿಪ್ಪೇಸ್ವಾಮಿ ಏನಿದ್ರೆ ಅವರು ದುಬೈನಿಂದ ಕೆಲವೊಂದಷ್ಟು ವ್ಯವಹಾರಗಳನ್ನ, ಅಂದ್ರೆ ಕಂಪ್ನಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಅದು ಅವರು ನಡೆಸ್ತಿರುವಂತ ಕೆಲವೊಂದಷ್ಟು ಕಂಪ್ನಿಗಳನ್ನು ಯಾವ್ದಾದ್ರು ಅನ್ನೋದನ್ನ ನೋಡೋದಾದ್ರೆ ಡೈಮಂಡ್ ಸಾಫ್ಟ್ಟೆಕ್ ಆಗಿರ್ಬೋದು, TRCS ಟೆಕ್ನಾಲಜೀಸ್ ಆಗಿರ್ಬೋದು, ಪ್ರೈಮ್ 9 ಟೆಕ್ನಾಲಜೀಸ್ ಹಾಗೂ ಹೀಗೆ ಹಲವು ರೀತಿಯಾದಂತ ಒಟ್ಟು 3 ಕಂಪ್ನಿಗಳನ್ನ ಅವರ ಸಹೋದರ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ KC ವೀರೇಂದ್ರ ಪಪ್ಪಿ ಏನಿದ್ರೆ ಅವ್ರು ಕೆಲವೊಂದಷ್ಟು ಕಾಲ್ ಸೆಂಟರ್ ಸೇವೆಗಳನ್ನ ಮತ್ತು ಗೇಮಿಂಗ್ ವ್ಯವಹಾರಗಳನ್ನು ಕೂಡ ನಡೆಸ್ತಾ ಇದ್ರು. ಈ ಒಂದು ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ 2017ರಲ್ಲಿ ಈ IT ಅಧಿಕಾರಿಗಳು ಯಾವಾಗ
ಈ ವೀರೇಂದ್ರ ಪಪ್ಪಿ ಅವ್ರ ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ಒಂದು ಬಾತ್ರೂಮ್ ಏನಿದೆ ಅಲ್ಲಿ ಕೆಲವೊಂದಷ್ಟು ಚಿನ್ನದ ಬಿಸ್ಕೆಟ್ ಆಗಿರ್ಬೋದು, ನಗದು ಕೂಡ ಸಿಕ್ಕಿತ್ತು. ಅದು ಮುಂದುವರೆದ ಭಾಗವಾಗಿ IT ಅಧಿಕಾರಿಗಳು ಒಂದ್ ಕಡೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ನಗದು ಸಿಕ್ಕಿತ್ತು, ಗೋಲ್ಡ್ ಬಿಸ್ಕೆಟ್ ಸಿಕ್ಕಿತ್ತು. ಹೀಗಾಗಿ ED ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಇವ್ರಿಗೆ ಸಂಬಂಧಪಟ್ಟಂತ ಆಸ್ತಿಗಳು ಎಲ್ಲೆಲ್ಲಿದೆ, ಯಾವ ರೀತಿಯಾಗಿ ಕ್ಯಾಸಿನೋವನ್ನ ನಡೆಸ್ತಾ ಇದ್ರು, ಹೇಗೆ ಅಕ್ರಮದ ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ ಅಂದ್ರೆ ವ್ಯವಹಾರವನ್ನ ಮಾಡ್ತಾ ಇದ್ರು, ಜೊತೆಗೆ ಇಲ್ಲಿ ಕೆಲವೊಂದಷ್ಟು ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅದಕ್ಕೆ ಈ ಒಂದು ಇವರ ವಿರುದ್ಧವಾಗಿ ED ಅಧಿಕಾರಿಗಳು ECIR ಅನ್ನ ದಾಖಲೆ ಮಾಡಿಕೊಂಡು PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ದಾಳಿಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ವಶಕ್ಕೆ ಪಡೆದಿರುವಂತ ED ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದು ಅವ್ರನ್ನ ವಿಚಾರಣೆ ನಡೆಸಿ ನೋಟಿಸ್ ಅನ್ನ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ಇದುವರೆಗೂ ಕೂಡ ಗೊತ್ತಾಗ್ತದೆ. 1 kg ಅಷ್ಟು ಚಿನ್ನಾಭರಣ ಸಿಕ್ಕಿದೆ, ಸಾಕಷ್ಟು ಕೋಟಿಗಟ್ಟಲೆ ಹಣ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ವಿಚಾರಣೆ ಮಾಡೋದಕ್ಕೆ ED ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.